ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಟೈಮ್ 10 ಗಂಟೆ ಆಗಿದೆ. ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನೋಡಿ, ಈ ಕಡೆ ಇಲ್ಲಿ ನೀರು ಕುದೀತಾ ಇದೆ ಕುಡಿಯೋದಕ್ಕೆ. ಮತ್ತು ಬೇಳೆ ಟೊಮೆಟೊನ ಬೇಯೋದಕ್ಕೆ ಇಟ್ಟಿದ್ದೀನಿ ತಿಳಿ ಸಾರು ಮಾಡೋದಕ್ಕೆ. ಮತ್ತು ಈ ಕಡೆ ಪಾಲಕ್ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಫ್ರೈ ಆಗ್ತಾ ಇದೆ, ಕಾಣಿಸ್ತಾ ಇಲ್ಲ. ಪಾಲಕ್ ಸೊಪ್ಪು ತಂದಿದ್ರು, ಅದನ್ನು ಪಲ್ಯ ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಪಲ್ಯ ರೆಡಿ ಆಗ್ತಾ ಇದೆ. ನೋಡಿ, ಇದು 5 ಕಟ್ಟು ಅಂದರೆ 5 ಕಂತೆ ಸೊಪ್ಪಿದೆ. ನೋಡಿ ಎಷ್ಟು ಸ್ವಲ್ಪ ಆಗಿದೆ. ನೋಡಿ, ಪಲ್ಯ ಮಾಡಿದ್ರೆ ಎಷ್ಟು ಸ್ವಲ್ಪ ಆಗುತ್ತೆ. ತುಂಬ ದಿನ ಆಯಿತು ಪಾಲಕ್ ಸೊಪ್ಪು ತರದೇನೆ. ತನ್ನಿ ಅಂತ ಹೇಳಿದ್ದೆ, ತಗೊಂಡು ಬಂದಿದ್ದಾರೆ. ಅದನ್ನು ಪಲ್ಯ ಮಾಡೋಣ ಅಂತ. ದಾಳಿಂಬೆ ಹಣ್ಣು ತಂದಿದ್ರು. ಅಂಕಿ ಸ್ವಲ್ಪ ಬ್ಲಡ್ ಕಡಿಮೆ ಅಂತ ಹೇಳಿದರು ಡಾಕ್ಟ್ರು. ಹಾಗಾಗಿ ದಾಳಿಂಬೆ ಹಣ್ಣು ತಂದಿದ್ರು ತುಂಬಾ. ಅದು ಖಾಲಿಯಾಗಿದೆ. ಡೈಲಿ ಒಂದೊಂದು ಬಿಡಿಸಿ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಬೀಟ್ರೋಟ್ ಮತ್ತು ಕ್ಯಾರೆಟು ಮತ್ತು ದಾಳಿಂಬೆ ಜ್ಯೂಸ್ ಕೊಡ್ತಾ ಇದ್ದೀನಿ ಬೆಳಗ್ಗೆನೇ. ಇವಾಗ ಇನ್ನು ಒಂದೇ ಉಳ್ಕೊಂಡಿದೆ. ಇದು ಖಾಲಿ ಆದಮೇಲೆ ಮತ್ತೆ ತರಬೇಕು. ಇವತ್ತು ನೆಕ್ಸ್ಟ್ ಡೇ. ನನ್ನದೊಂದು ಬ್ಲೌಸು ವರ್ಕ್ ಮಾಡಿಸ್ಕೊಂಡು ಬಂದಿದ್ದೀನಿ. ಬೇರೆ ಸ್ಯಾರಿ ತಗೊಂಡಿದ್ದೆ ಚೆನ್ನಾಗಿರೋದು. ಅದಕ್ಕೆ ಗೋಲ್ಡ್ ಕಲ್ಲರು ಬ್ಲೌಸು ಮ್ಯಾಚ್ ಆಗುತ್ತೆ. ಹಾಗಾಗಿ ಗೋಲ್ಡ್ ಕಲ್ಲರು ಸಿಲ್ಕ್ ಬಟ್ಟೆ ಸಿಗುತ್ತಲ್ವ, ಅದು 1 ಮೀಟರ್ ತಗೊಂಡು ಅದ್ರ ಮೇಲೆ ವರ್ಕ್ ಹಾಕ್ಸಿದ್ದೀನಿ. ವರ್ಕ್ ಅಂದರೆ ಮಷಿನ್ ವರ್ಕು. ಇನ್ನೊಂದು ಬ್ಲೌಸು ಹ್ಯಾಂಡ್ ವರ್ಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಅದು ಹ್ಯಾಂಡ್ ವರ್ಕು ಇಲ್ಲೆಲ್ಲ ಮಾಡಿಸೋದಕ್ಕೆ ಆಗಲ್ಲ. ರಿಪ್ಪನ್ಪೇಟೆಯಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಅದನ್ನು ಸಾಗರದಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾವತ್ತಾದರೂ ಸಾಗರ ಹೋದಾಗ ಅಲ್ಲಿ ಅಶೋಕ್ ರೋಡ್ ಅಂತ ಇದೆ, BH ರೋಡಲ್ಲಿ ಒಳಗಡೆ ಹೋಗಬೇಕು. ಅಲ್ಲಿ ಈ ಮಷಿನ್ ವರ್ಕು ಮತ್ತು ಹ್ಯಾಂಡ್ ವರ್ಕು ಅದನ್ನೆಲ್ಲ ಹಾಕ್ಕೊಡ್ತಾರೆ. ಅಲ್ಲೆಲ್ಲಾದರೂ ಹೋಗಿ ಒಂದು ಬ್ಲೌಸಿಗೆ ಹ್ಯಾಂಡ್ ವರ್ಕ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಈಗ 4 ವರ್ಷದ ಹಿಂದೆ ಒಂದು ಬ್ಲೌಸಿಗೆ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ನಾನು. ಅಷ್ಟರ ಮೇಲೆ ಹ್ಯಾಂಡ್ ವರ್ಕ್ ಮಾಡಿಸಿದ್ದು ಅಂದರೆ ಇದೇ ಮಾಡಿಸ್ತಾ ಇರೋದು. ನೆಕ್ಸ್ಟ್ ಒಂದು ಬ್ಲೌಸಿಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇವಾಗ ನಾನು ಮಷಿನ್ ವರ್ಕ್ ಮಾಡಿರೋ ಬ್ಲೌಸ್ ತೋರಿಸ್ತೀನಿ. ಇವಾಗ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಮಷೀನಿಗೆ ದಾರ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಬೇಕು. ಅದು ಮುಗಿದ ಮೇಲೂ ಕೂಡ ಫುಲ್ ಆದಮೇಲೆ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ಕೋಡೂರು ಅಂತ ಬರುತ್ತೆ. ಅಲ್ಲಿ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗೋದು ಆ ಕಡೆನೇ. ಅವ್ರ ಹತ್ರ ಹಾಕ್ಸ್ಕೊಂಡು ಬನ್ನಿ ಅಂತ ಡಿಸೈನ್ ಸೆಲೆಕ್ಟ್ ಮಾಡಿ ಕಳಿಸಿದ್ದೆ. ಈ ಥರ ಸ್ಲೀವ್ಸಿಗೆ ಫುಲ್ ವರ್ಕ್ ಬರುತ್ತೆ. ಈ ರೀತಿ ವರ್ಕ್ ಮಾಡಿಸಿರೋದು. ನೆಕ್ಕಿಗೆ ಮಾತ್ರ ಸಿಂಪಲ್ ಡಿಸೈನು, ಸ್ಲೀವ್ಸಿಗೆ ಮಾತ್ರ ಫುಲ್ ವರ್ಕು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೊಲಿಯೋದಕ್ಕೆ. ನೋಡಿ, ಈ ರೀತಿ ಈ ಥರ ಗುಂಡು ಪಿನ್ನೆಲ್ಲ ಹಾಕಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೊಲಿಬೇಕು.
ಮಿಷಿನಿಗೂ ಕೂಡ ಗೋಲ್ಡ್ ಕಲರ್ ಥ್ರೆಡ್ಡೆಲ್ಲ ಹಾಕಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪ್ಲೇಟಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಹಲಸಿನಕಾಯಿ ಚಿಪ್ಸ್ ಮಾಡಿದ್ನಲ್ವ ಅವತ್ತು, ಒಂದು 15 ದಿನ ಆಯಿತು ಅಂದ್ಕೊಳ್ತೀನಿ. ಇನ್ನೊಂದು ಅರ್ಧ ಇದೆ. ನಾನು ಸ್ವಲ್ಪನೇ ಈ ಥರ ಬಟ್ಟೆ ಹೊಲಿಯುವಾಗ ಬೇಜಾರಾಗುತ್ತೆ ಅಂದ್ಬಿಟ್ಟು ಪ್ಲೇಟಿಗೆ ಸ್ವಲ್ಪ ಹಾಕ್ಕೊಂಡು ಒಂದೊಂದೇ ತಿಂತಾ ಹೊಲಿತೀನಿ. ಚಿಪ್ಸ್ ಅಂತ ಅಲ್ಲ, ಏನಾದರೂ ಸ್ನ್ಯಾಕ್ಸ್ ಏನಾದರೂ ಬೇಕು ನನಗೆ, ತಿಂತಾ ಬಟ್ಟೆ ಹೊಲಿತೀನಿ. ಇಲ್ಲಾಂದರೆ ಟೈಮ್ ಪಾಸ್ ಆಗೋದೇ ಇಲ್ಲ. ಬಟ್ಟೆ ಹೊಲಿತಾ ಏನಾದರೂ ತಿಂತಾ ಇರಬೇಕು. ನೋಡಿ, ಇದು ದಾರದುಂಡಿ ಹಾಕೋ ಬಾಕ್ಸು ನನ್ನ ತಂಗಿ ಯಶೋಧ ಕೊಡಿಸಿದ್ದು. ಇದು ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗಿದೆ ನನಗೆ. ಯಾಕಂದರೆ ಇದರಲ್ಲಿ ನೋಡಿ 45 ರೀಲ್ಸು ಈ ಥರ ದಾರದುಂಡಿ 45 ಹಿಡಿಯುತ್ತೆ. ಇದಕ್ಕೆ ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ತುಂಬ ಖುಷಿ ಆಯಿತು. ಯಾವುದು ದಾರ ಈಗ ಈ ದಾರ ಎಲ್ಲ ಬಿಟ್ಕೊಂಡು ತುಂಬ ಒಂಥರ ಸಿಕ್ಕಾದಂಗೆ ಆಗುತ್ತೆ. ಎಲ್ಲ ಸುತ್ತಕೊಂಡು ದಾರ ಎಲ್ಲ ಗಂಟು ಆಗೋ ಚಾನ್ಸ್ ಇರುತ್ತೆ. ನಾವು ಬೇರೆ ಎಲ್ಲ ಯಾವುದ್ರಲ್ಲಾರು ಬೇರೆ ಬಾಕ್ಸ್ ಅಥವಾ ಕವರಲ್ಲಿ ಹಾಕಿಟ್ಕೊಂಡ್ರೆ ಎಲ್ಲ ಒಟ್ಟಿಗೆ ಹಾಕಿಟ್ಕೊಳ್ತೀವಿ, ಆವಾಗ ಎಲ್ಲ ದಾರ ಎಲ್ಲ ಗಂಟು ಆಗಿಬಿಡುತ್ತೆ. ಆದರೆ ಇದರಲ್ಲಿ ಮಾತ್ರ ನೋಡಿ ಸಪ್ರೇಟ್ ಈ ಥರ ಹಿಂಗೆ ಹಾಕಿಡೋದ್ರಿಂದ ಒಂಚೂರು ಗಂಟಾಗಲ್ಲ, ತುಂಬ ಚೆನ್ನಾಗಿರುತ್ತೆ. 45 ದಾರದುಂಡಿ ಹಿಡಿಯುತ್ತೆ ನೋಡಿ ಇದಕ್ಕೆ. ನನಗಂತೂ ತುಂಬ ಇಷ್ಟ ಆಯಿತು. ಇವತ್ತು ಬೆಳಿಗ್ಗೆ ತಿಂಡಿ ಎಂತ ಮಾಡಿದ್ದೆ ನಾನು, ಉಂಡೆಗಡ್ಬು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಕಾಯಿ ತುರಿ ಎಲ್ಲ ಹಾಕಿ ಉಂಡೆಗಡ್ಬು ಮಾಡಿದ್ದೆ. ಕಾಯಿ ತುರಿ ಹಾಕಿರೋದ್ರಿಂದ ಅದಕ್ಕೇನು ಚಟ್ನಿ ಸಾಂಬಾರು ಅವಶ್ಯಕತೆ ಇಲ್ಲ. ಆದ್ರೂ ನಾನು ಚಟ್ನಿ ಮಾಡಿರ್ತೀನಿ. ಚಟ್ನಿ ಇಲ್ಲದೆ ತಿನ್ನೋದಿಲ್ಲ ನಮ್ಮ ಮನೇಲಿ. ಅಂದರೆ ಚಟ್ನಿ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವರಿಗೆಲ್ಲ ಸಾಂಬಾರು ಹಾಕ್ಕೊಂಡು ತಿನ್ನೋದಂದರೆ ಇಷ್ಟ. ದೋಸೆಗಾಗಲಿ ಇಡ್ಲಿಗಾಗಲಿ ಹಾಗೆ ಉಂಡೆಗಡ್ಬು ಮಾಡಿದರೆ ಎಲ್ಲದಕ್ಕೂ ಸಾರೇ ಹಾಕ್ಕೊಂಡು ತಿಂತಾರೆ ಅವರು ಅಪ್ಪ ಮಗಳಿಬ್ಬರೂ. ನನಗಂತೂ ತುಂಬ ಇಷ್ಟ. ಚಟ್ನಿ ಸ್ವಲ್ಪ ಆದರೂ ಚಟ್ನಿ ಮಾಡಿಕೊಂಡೆ ನಾನು ತಿಂತೀನಿ. ಒಟ್ಟು ಚಟ್ನಿ ಅಂದರೆ ತುಂಬ ಇಷ್ಟ ನನಗೆ. ಅದೇ ಇವಾಗ ಒಂದು 4 ತಿಂಗಳಿಂದ ನನ್ನ ಮಗಳಿಗೆ ಅಮ್ಮಗೆ ಈ ಒಣ ಫಿಶ್ ಬರುತ್ತಲ್ವ, ಡ್ರೈ ಫಿಶ್ಶು, ಅದರದ್ದು ಚಟ್ನಿ ಪುಡಿ ಮಾಡಿ ಕಳಿಸ್ಕೊಡ್ತಿದ್ದೆ ನಾನು. ಇನ್ನು ಯಾವಾಗಾದರೂ 2 ಟೈಮ್ ಮಾಡಿದ್ರು ನಂಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ನನ್ನ ಮಗಳ ಹತ್ರ ಯಾವಾಗಲಾದರೂ ಅವಳು ವೀಡಿಯೋ ಮಾಡಿದರೆ ಅವಳ ಹತ್ರ ನಾನು ಹೇಳ್ತೀನಿ ಡ್ರೈ ಫಿಶ್ ಚಟ್ನಿ ಪುಡಿ ತೋರಿಸು ಅಂತ ಹೇಳ್ತೀನಿ. ನನಗೆ ಮಾಡುವಾಗ ವೀಡಿಯೋ ಮಾಡಬೇಕು ಅಂತ ನೆನಪೇ ಆಗ್ತಿರ್ಲಿಲ್ಲ. ಡ್ರೈ ಫಿಶ್ದು ಚಟ್ನಿ ಪುಡಿ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಕುಂದಾಪುರ ಶೈಲಿಯ ಚಟ್ನಿ ಅದು. ಮೀನು ಬಜ್ಜಿ ಅಂತ ಹೇಳ್ತಾರೆ, ಕುಟ್ಟು ಬಜ್ಜಿ ಅಂತಲೂ ಹೇಳ್ತಾರೆ. ಕುಂದಾಪುರ ಅಲ್ಲೇ ಇರುವವರು ಕುಟ್ಟು ಬಜ್ಜಿ ಅಂತಲೇ ಜಾಸ್ತಿ ಹೇಳೋದು. ನಾವು ಚಟ್ನಿ ಪುಡಿ ಅಂತಲೇ ಹೇಳ್ತೀವಿ. ಯಾಕಂದರೆ ನಾವು ಅಮ್ಮನೂರು ಕುಂದಾಪುರ, ಆದರೆ ನಾವು ಮನೆ ದೇವ್ರ ಪೂಜೆಗೆ ಅಂದರೆ ದೈದ ಮನೆ ಹಬ್ಬ ಅಂತ ಹೇಳ್ತೀವಲ್ವ, ವರ್ಷಕ್ಕೊಂದ್ಸಲ ಸಂಕ್ರಮಣಕ್ಕಾಗುತ್ತೆ ಅದು. ಆವಾಗ ಮಾತ್ರ ಕುಂದಾಪುರಕ್ಕೆ ಹೋಗಿ ದೇವ್ರ ಪೂಜೆ ಮಾಡ್ಕೊಂಡು ಹಾಗೆ ಬಂದುಬಿಡ್ತೀವಿ. ಆದರೆ ಅಲ್ಲೇ ಏನು ಇರ್ತಾರಲ್ಲ ಬಜ್ಜಿ ಅಂದರೆ ಎಲ್ಲ ಕುಟ್ಟು ಬಜ್ಜಿ ಅಂತ ಹೇಳ್ತಾರೆ. ಅದು ನಂಗೆ ಕುಟ್ಟು ಬಜ್ಜಿ ಅಂತ ನಂಗೆ ನೆನಪಿರಲಿಲ್ಲ. ಯಾವಾಗಲೂ ನಮ್ಮಮ್ಮ ಹೇಳಿದ ನೆನಪಾಯಿತು. ಅದು ನಾನಿವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದೆ ಕುಟ್ಟು ಬಜ್ಜಿ ಅಂತ. ಅದು ನಾನು ವೀಡಿಯೋ ಮಾಡಿಲ್ವಲ್ಲ ಅಂತ ನಂಗೆ ಬೇಜಾರಾಯಿತು. ಇವಾಗ 4 ತಿಂಗಳಿಂದ ಮಾಡಿ ಕಳಿಸ್ತಾ ಇದ್ದೆ ನನ್ನ ಮಗಳಿಗೆ. ಒಂದು ಸಲನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಾಗುತ್ತೆ ಇದು. ಇವಾಗ ಬರೀ ಅನ್ನದ ಜೊತೆನೂ ಹಾಕ್ಕೊಂಡು ಊಟ ಮಾಡ್ಬೋದು ಅದನ್ನ. ಇಲ್ಲ ತಿಳಿಸಾರು ಮಾಡಿಕೊಂಡು ಅನ್ನದ ಜೊತೆ, ತಿಳಿಸಾರು ಅನ್ನದ ಜೊತೆ ಈಗ ಸೈಡ್ಸ್ ಆಗಿ ಅದನ್ನ ಉಪಯೋಗಿಸ್ಕೊಳ್ಬೋದು. ತುಂಬ ಚೆನ್ನಾಗಾಗತ್ತೆ ಅದು. ಫಿಶ್ಶು ಜಾಸ್ತಿ ಇರಬೇಕು. ನಾನು ಒಣ ಕೊಬ್ಬರಿಯಿಂದ ಮಾಡಿದ್ದೀನಿ. ಯಾಕಂದರೆ ನನ್ನ ಮಗಳು 1 ತಿಂಗಳ ತನಕ ಇಟ್ಕೋಬೇಕಾಗತ್ತೆ. ಈಗ ಹಸಿ ಕಾಯಿ ತುರಿ ಹಾಕಿದರೆ ಅದು ಬೇಗ ಕೆಟ್ಟೋಗ್ಬಿಡುತ್ತೆ. ಈಗ ಒಣ ಕೊಬ್ಬರಿಯಿಂದ ಮಾಡಿದರೆ 1 ತಿಂಗಳ 2 ತಿಂಗಳ ತನಕ ಏನೂ ಆಗಲ್ಲ, ಅದು ಹಾಳಾಗೋದೇ ಇಲ್ಲ. ಹಾಗಾಗಿ ತುಂಬಾ 2 ಕೊಬ್ಬರಿಕಾಯಿ ಹಾಕಿ ಮಾಡಿ ಕಳಿಸ್ಕೊಟ್ಟಿದ್ದೀನಿ ನನ್ನ ಮಗಳಿಗಂತೂ ತುಂಬ ಇಷ್ಟ.
ಅವಳು ರೂಮಲ್ಲಿ ಸಾರೇನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸಾರು ಜಾಸ್ತಿ ಮಾಡ್ಕೊಳ್ಳಲ್ಲ ಅವಳು, ಹೋಟೆಲಿಂದ ತಂದುಕೊಳ್ತಾಳೆ. ಅನ್ನ ಒಂದೊಂದು ಸಲ ಮಾಡ್ಕೊಳ್ತಾಳೆ. ಒಂದು ವೇಳೆ ಸಾರಿಲ್ಲ ಅಂದ್ರೂ ಬರೀ ಚಟ್ನಿ ಪೌಡ್ರ್ ಹಾಕ್ಕೊಂಡೆ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಬ್ಲೌಸ್ ಹೊಲಿತೀನಿ ನಾನು. ಬ್ಲೌಸ್ ಹೊಲಿದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಬ್ಲೌಸ್ ಹೊಲಿದು ರೆಡಿ ಆಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ, ಈ ರೀತಿ ಆಗಿದೆ. ನೋಡಿ, ಇದು ಡೋರಿ ತುಂಬ ಚೆನ್ನಾಗಿದೆ, ರೆಡಿಮೇಡ್ ಇದು. ನಾವು ಯಾವಾಗಲೂ ಬಟ್ಟೆ ತಗೊಳ್ತೀವಲ್ವ, ಪೀಸ್ ಎಲ್ಲ ತಗೊಳ್ಳೋ ಅಂಗಡಿಯಲ್ಲೇ ಇದಿತ್ತು. ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ತಗೊಂಡು ಬಂದೆ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.